ಕುಂದಾಪುರದ ಮಾಹಿತಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಈಗ ನಡೀತಾ ಇದೆ. ಡಾಕ್ಟರ್ ಡಿ ಸುರೇಶ್ ರಾವ್, ನಿರ್ದೇಶಕರು, ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಇವರು ಕಳೆದ ಹಲವಾರು ವರ್ಷಗಳಿಂದ ಅಶಕ್ತ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿ ಅವರ ಬಾಳಿನಲ್ಲಿ ಬದುಕುವ ಹುಮ್ಮಸ್ಸನ್ನು ಚಿಮ್ಮಿಸಿ ಅವರ ಬಾಳಿಗೆ ಆಶಾಕಿರಣವಾಗಿ ಪ್ರತಿಯೊಬ್ಬ ರೋಗಿಯು ಚಿಕಿತ್ಸೆಯನ್ನು ಆರಂಭಿಕ ಹಂತದಲ್ಲಿ ಪಡೆಯಬೇಕು ಎಂಬ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್. ಉದ್ದೇಶ ಇಷ್ಟೇ, ಎಲ್ರಿಗೂ ಕ್ಯಾನ್ಸರ್ ಬಗ್ಗೆ ಸರಿಯಾದ ಒಂದು ಮಾಹಿತಿ ಸಿಗಬೇಕು, ಅದು ಉಚಿತವಾಗಿ ಸಿಗಬೇಕು. ಇಲ್ಲಿ ಯಾರು ಬೇಕಿದ್ರೂ ಬರ್ಬೋದು, ಕ್ಯಾನ್ಸರ್ ಬಗ್ಗೆ ಏನು ಬೇಕಾದ್ರೂ ಡೌಟ್ ಕೇಳ್ಬೋದು. ಕ್ಯಾನ್ಸರ್ ರೋಗಿಗಳೇ ಬರಬೇಕಂತಿಲ್ಲ, ಏನೋ ಒಂದು ಭಯ ಇದೆ ಅವ್ರು ಇಲ್ಲಿ ಬಂದು ಕೇಳ್ಬೋದು. ನಮ್ಮ ಸಿಬ್ಬಂದಿ ಅದಕ್ಕೆ ಒಂದು ಉತ್ತರ ಕೊಡ್ತಾರೆ. ಸಿಬ್ಬಂದಿಯವರಿಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಆಗಲಿಕ್ಕಿಲ್ಲ, ಅವ್ರು ಇಮಿಡಿಯೇಟ್ಲಿ ನಮ್ಮ ಹಾಸ್ಪಿಟ್ಲ್ ಕಾಲ್ ಮಾಡ್ತಾರೆ. ಅಲ್ಲಿ ಯಾರು ರೆಪ್ರೆಸೆಂಟೇಟಿವ್ ಇದ್ದಾರೆ ಅವರು ಹೇಳ್ತಾರೆ. ಇವನು ಅವರಿಗೂ ಗೊತ್ತಿಲ್ವಾ, ಅವ್ರು ನಮಗೆ ಡಾಕ್ಟರ್ಸಿಗೆ ಕೇಳ್ತಾರೆ, ಸರ್ ಹೀಗೆ ಅಲ್ಲೊಂದು ರಿಪೋರ್ಟ್ ಏನೋ ತಗೊಂಡು ಬಂದಿದ್ದಾರೆ, ನಾವು ಏನು ಮಾಡಬೇಕು. ಸೊ ಆವಾಗ ಇಮಿಡಿಯೇಟ್ಲಿ ಅವರಿಗೆ ಒಂದು ಕರೆಕ್ಟ್ ಡೈರೆಕ್ಷನ್ ಸಿಗ್ತದೆ. ಸೊ ಅದೇ ಪ್ರಕಾರ ಮುಂದುವರಿಸ್ಬೋದು. ಇದು ಅಬ್ಸಲ್ಯೂಟ್ಲಿ ಫ್ರೀ. ಇಲ್ಲಿ ಬಂದವರಿಗೆ ನಾವೇನು ಚಾರ್ಜ್ ಮಾಡೋದಿಲ್ಲ, ಏನೂ ಕೇಳೋದಿಲ್ಲ. ಆದಷ್ಟು ನಮ್ಮ ಕಡೆಯಿಂದ ಸಹಾಯ ಆಗಲಿ, ಅವ್ರಿಗೇನು ಡೌಟ್ ಇದ್ದರೂ ಕೇಳ್ಬೋದು. ಈಗ ಬೇರೆ ಬೇರೆ ಕಡೆ ನಾವು ನೋಡ್ತೇವೆ, ಇದು ತುಂಬ ಒಳ್ಳೆಯದಾಗಿ ಆಗ್ತಾ ಉಂಟು. ಸುಮಾರು ಜನ ಬಂದು ಕೇಳಿ ಹೋಗ್ತಾ ಇದ್ದಾರೆ. ಸೊ ಕೆಲವರು ಹೇಳ್ತಾರೆ ಇದು ಮಾರ್ಕೆಟಿಂಗ್ ಸ್ಕಿಲ್ ಅಲ್ಲ. ನಾವು ಯಾರಿಗೂ ನೀವು ನಮ್ಮ ಆಸ್ಪತ್ರೆಗೆ ಬನ್ನಿ ಅಂತ ಹೇಳೋದಿಲ್ಲ, ನಮ್ಮ ಕಡೆಯಿಂದ ನಾವು ಏನು ಹೆಲ್ಪ್ ಆಗ್ತದೆ ಅದನ್ನು ಮಾಡ್ತೇವೆ. ಸೊ ಅದೊಂದು ನಮ್ಮ ಸೈಡಿಂದ ನಾವು ಸ್ಟಾರ್ಟ್ ಮಾಡಿರೋ ಒಂದು ಉದ್ದೇಶ. MIO ಅನ್ನು ನಾವು ತುಂಬ ವರ್ಷದಿಂದ ಕೇಳಿದ್ದೇವೆ. ಈ ಭಾಗದ ಒಂದು ಒಳ್ಳೆಯ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಅದು. ಅದರೊಟ್ಟಿಗೆ ಬರೀ ಅವರ ವೃತ್ತಿ ಮಾತ್ರ ಅಲ್ಲ, ಒಂದು ಸಮಾಜ ಸೇವೆಗೆ ಸಹ ಹೆಸರಾದ ಒಂದು ತಂಡ ಅಲ್ಲಿದೆ. ನಾನು ಹಿಂದೆ ನಮ್ಮ ಶಾಸಕರಾದ ಶ್ರೀನಿವಾಸ್ ಶೆಟ್ಟರು, ಹಿಂದಿನ ಶಾಸಕರು, ಅವರು ತುಂಬ ಜನ ಪೇಷಂಟನ್ನು ಸುರೇಶ್ ರಾವ್ ಹತ್ರ, ಡಾಕ್ಟರ್ ಸುರೇಶ್ ರಾವ್ ಅವ್ರ ಹತ್ರ ಮಾತಾಡಿ ಆಸ್ಪತ್ರೆಗೆ ದಾಖಲಾಗಿಸಿದಂತ ಹಿಂದೆ ನಾನು ಕೇಳಿದ್ದೇನೆ. ಖಂಡಿತ ಇದು ಒಳ್ಳೆಯ ಕೆಲಸವನ್ನು ಇವತ್ತು ಅವರ ವೃತ್ತಿಯೊಟ್ಟಿಗೆ ಸೇವಾ ಮನೋಭಾವವನ್ನು ಇವತ್ತು ತೋರಿಸಿದ್ದಾರೆ. ಈ ಜನರಿಗೆ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಅವರು ಹೇಳಿದಾಗೆ ಎಲ್ಲರೂ ಫಸ್ಟ್ ಸ್ಟೇಜಿಗೆ, ಸೆಕೆಂಡ್ ಸ್ಟೇಜಿಗೆಲ್ಲ ಆಸ್ಪತ್ರೆಗೆ ಹೋಗುವುದೇ ಇಲ್ಲ. ಇದನ್ನು ಅವರ ಮನಸ್ಸಿನಲ್ಲಿದ್ದ ಭಯವನ್ನು ಹೋಗಬೇಕಾದ್ರೆ ಮಾಹಿತಿಯನ್ನು ಕೊಟ್ಟರೆ ಮಾತ್ರ ಜನರಿಗೆ ಅದರ ಅರಿವಾಗ್ತದೆ. ಆ ಕ್ಯಾನ್ಸರಿನ ಒಂದು ಏನು ಮಹತ್ವ, ಅವರಿಗೆ ಫಸ್ಟ್ ಸ್ಟೇಜಲ್ಲಿ ಬಂದರೆ ಯಾವ ರೀತಿ ಆ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು ಅಂತ ಹೇಳುವ ವಿಷಯವನ್ನು ಮನವರಿಕೆ ಮಾಡಿದರೆ ಈ ಕಾಯಿಲೆಯನ್ನು ನಾವು ಖಂಡಿತ ಹೋಗಲಾಡಿಸ್ಬೋದು ಇದರಲ್ಲಿ. ಅದೇ ಲಾಸ್ಟ್ ಸ್ಟೇಜ್, ಫೋರ್ತ್ ಸ್ಟೇಜ್ ಅಂತ ಹೇಳ್ತಾರೆ. ಅದು ಬಂದ ನಂತರ ನಾವು ಅದರಲ್ಲಿ ಮತ್ತು ಹಿಂಸೆಯನ್ನು, ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಅನುಭವಿಸಬೇಕಾಗ್ತದೆ. ಅದಕ್ಕಿಂತ ಈ ಮಾಹಿತಿಯನ್ನು ಎಲ್ಲ ಜನರಿಗೆ ಮುಟ್ಟಿಸಿ ವ್ಯಾಪಕವಾಗಿ ಇದನ್ನು ಪ್ರಚಾರವನ್ನು ಮಾಡಿ, ಅವರು ಹೇಳಿದಾಗೆ ಅಲ್ಲೇ ದಾಖಲಾಗಬೇಕಂತೇನಿಲ್ಲ, ಅವ್ರ ಹತ್ರ ಹೋಗಬೇಕಂತಿಲ್ಲ, ಜನರಿಗೆ ಅರಿವನ್ನು ಮೂಡಿಸುವ ಕೆಲಸವನ್ನು ಮಾತ್ರ ಅವರು ಮಾಡಲಿಕ್ಕೆ ಇಚ್ಛಿಸಿದ್ದಾರೆ. ಒಳ್ಳೆಯ ಕೆಲಸ. ನಾವು ಸಹ ಖಂಡಿತ ನಮ್ಮ ಹತ್ರ ಬರುವ ಜನರು ಇವತ್ತು ನಾವು ಕೇಳ್ತೇವೆ, ಕ್ಯಾನ್ಸರ್ ಪೇಷಂಟ್ ಅಂದರೆ ಪಾಪ ಈ ಮನುಷ್ಯನಿಗೆ ಬೇರೆ ಯಾವುದಕ್ಕೂ ಇವತ್ತು ಕೊರತೆ ಇಲ್ಲ. ಆರೋಗ್ಯದ ಸಮಸ್ಯೆ ಬಂದಾಗ ಖಂಡಿತ ತೊಂದರೆ ಆಗ್ತದೆ ಎಲ್ಲರಿಗೂ. ವಿದ್ಯೆ ಮತ್ತು ಆರೋಗ್ಯ, ಶಿಕ್ಷಣ ಮತ್ತು ಆರೋಗ್ಯ ಸಿಕ್ಕಿದರೆ ಮತ್ತು ಯಾವುದರಲ್ಲಿ ಖಂಡಿತ ನಾವು ಸಹಾಯ ಮಾಡಬೇಕಂತೇನಿಲ್ಲ. ಇವತ್ತು ಒಳ್ಳೆಯ ಆರೋಗ್ಯ ಕೊಟ್ಟರೆ ಖಂಡಿತ ಅವರ ಎಲ್ಲ ಜೀವನ ಕ್ರಮ ಸುಧಾರಿಸ್ತದೆ. ಆದ್ದರಿಂದ ನಿಮ್ಮೊಟ್ಟಿಗೆ ಈ ಒಳ್ಳೆಯ ಕೆಲಸಕ್ಕೆ ನಾವು ಸಹ ಎಲ್ಲ ಖಂಡಿತ ಕೈ ಜೋಡಿಸ್ತೇವೆ ಅಂತೇಳಿ ಹೇಳ್ತಾ ನಿಮ್ಮ ಈ ಕೆಲಸಕ್ಕೆ ಶುಭವನ್ನು ಹಾರೈಸಿ, ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತು. ಈ MIO ಅಂದ ತಕ್ಷಣ ಅದಕ್ಕೂ ನನಗೊಂದು ಅವಿನಾವ ಸಂಬಂಧ ಇದೆ. ಯಾಕಂತ ಹೇಳಿದ್ರೆ ವೈದ್ಯನ ನೆಲೆಯಲ್ಲಿ
ನಾನು ಹಲವಾರು ಬಾರಿ ಅಂದರೆ ಪ್ರತಿ ದಿವಸಕ್ಕೆ ಒಂದು 10 ಸರ್ತಿ ಆದರೂ ಕಾಂಟ್ಯಾಕ್ಟ್ ಆಗ್ಬೋದು ಅನಿಸುತ್ತೆ ಸಿಬ್ಬಂದಿಯವರು ಡಾಕ್ಟ್ರನ್ನೆಲ್ಲ. ಯಾಕಂದರೆ ಒಂದನೇದಾಗಿ ನಮ್ಮಲ್ಲಿ ಕೇಳ್ಕೊಂಡು ಈ ಆಯುಷ್ಮಾನ್ ಭಾರತ್ ಯಾವುದೇ ಕ್ಯಾನ್ಸರ್ ರೋಗಿ ಆದರೆ ಈ ಭಾಗದವರು ಬಂದೇ ಬರ್ತಾರೆ ನನ್ನ ಹತ್ರ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಆದ ತಕ್ಷಣ ಅವ್ರಿಗೇನಾದರೂ ವೀಕ್ನೆಸ್ ಬರೋದು ಅಥವಾ ಸೆಕೆಂಡ್ರಿ ಇನ್ಫೆಕ್ಷನ್ ಆಗೋದು, ಕಿಣಿ ಸೊರಗೋದು, ಹೇಮಂತ್ ಸರ್ ವಾಪಸ್ ಫೋನ್ ಮಾಡಿದ್ರು ಒಂದು 4 ದಿವಸ ಅಡ್ಮಿಟ್ ಮಾಡ್ಕೊಳ್ಳಿ ಗೌರ್ಮೆಂಟಲ್ಲಿ ಅಂತೇಳಿ. ಸೊ ಇದು ಒಂದು ಪ್ರತಿನಿತ್ಯ ನಡೆಯುವಂಥ ಒಂದು ವಿದ್ಯಮಾನ. ಈ ಕ್ಯಾನ್ಸರ್ ವಿಷಯ ಬಂದಾಗ ಫಸ್ಟ್ ನಮ್ಮ ತಲೆಗೆ ಹೋಗುವಂಥದ್ದೇ, ನಮ್ಮ ವೈದ್ಯರ ತಲೆಗೆ, ಗೌರ್ಮೆಂಟ್ ವೈದ್ಯರ ತಲೆಗೆ ಹೋಗುವಂಥದ್ದೇ MIO. ಯಾಕಂತ ಹೇಳಿದರೆ ಈಗ ಆಯುಷ್ಮಾನ್ ಭಾರತದಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಣಿಪಾಲದಲ್ಲಿ ನಡೀತದೆ, AG ಹಾಸ್ಪಿಟ್ಲಲ್ಲಿ ನಡೀತದೆ, ಫಾದರ್ ಮುಲ್ಲರ್ಸಲ್ಲಿ ನಡೀತದೆ, KS ಹೆಗಡೆಯಲ್ಲಿ ನಡೀತದೆ, ಆಮೇಲೆ ಎನಪಾಯದಲ್ಲಿ ನಡೀತದೆ. ಬಟ್ ನಮಗೆ ಒಂದು ಫೀಡ್ಬ್ಯಾಕ್ ಇರ್ಬೋದು ಅಥವಾ ಒಂದು ರೆಸ್ಪಾನ್ಸ್ ಸಿಗುವಂಥದ್ದು MIO ಇಂದ ಮಾತ್ರ ಜಾಸ್ತಿ. ಪೇಷಂಟ್ ಬಗ್ಗೆ ಕೇರ್ ಇರುವಂಥದ್ದು ಕೂಡ ಅಲ್ಲೇ. ಈಗ ನಾವು ಒಂದು ರೋಗಿನ ಆಯುಷ್ಮಾನ್ ಮಾಡಿ ಕಳಿಸಿದ ತಕ್ಷಣ ಪೇಷಂಟ್ ಹೋಗುವಾಗ ಭಯ ಪಟ್ಕೊಂಡು ಹೋಗಿರ್ತಾರೆ. ಬಟ್ ಬಂದಾಗ ನಾವು ಒಂದು ಗಮನ ಮಾಡಿದಾಗ ಅವ್ರು 50% ಕಾಯಿಲೆ ಗುಣ ಆದ ಹಾಗೆ ಅಷ್ಟೊಂದು ಕೌನ್ಸಿಲಿಂಗ್ ಮಾಡ್ತಾರೆ, ಅಷ್ಟೊಂದು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಧೈರ್ಯವನ್ನು ತುಂಬುತ್ತಾರೆ. ಈಗ ಸಂಕ್ರಮಣ ಕಿಣಿಯವರು ನಾವು ಯಾವಾಗಲೂ ಮಾತಾಡ್ತಾ ಇರ್ತೇವೆ. ಹಾಗೆ ಡಾಕ್ಟರ್ ಹೇಮಂತ್ ಆಂಕಾಲಜಿಸ್ಟ್, ಅವರು ನನ್ನ ಸೀನಿಯರ್. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ನಾನು MD ಮಾಡುವಾಗ ನನ್ನ ಸೀನಿಯರ್ ಜೊತೆಗೆ ನನ್ನ ಪಕ್ಕದ ರೂಮಿನವರು. ನಾವು ತುಂಬ ಪ್ರತಿನಿತ್ಯ ಬೆಳಗಿನ ಸಂಜೆಯವರು ನೋಡ್ಕೊಂಡೇ ಇದ್ದವರು. ಮತ್ತು ತುಂಬ ಸೌಜನ್ಯ ಅವ್ರದ್ದು ಕೂಡ, ಆ ಪೇಷಂಟ್ ಜೊತೆ ಮಾತಾಡುವಂಥವ್ರು ಸಿನಿಸರ್ ಹಾಗೇನೆ ಅಷ್ಟು, ಅದರಿಂದ ಕಾಯಿಲೆ ಗುಣ ಆಗ್ತಾರೆ. ಮತ್ತು ಸುರೇಶ್ ರಾವ್ ಸರ್ ಮೊದಲಿಂದ ನಮಗೆ ಒಂದು ಆತ್ಮೀಯ ಸಂಬಂಧ ಬೆಳೆಸ್ಕೊಂಡವರು, ಜಿಲ್ಲಾಸ್ಪತ್ರೆ ನಾನು ಉಡುಪಿಯಲ್ಲಿ ಇದ್ದಾಗಲೂ ಕೂಡ. ಸೊ ಹಾಗಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ನಮಗೆ MIO ಆಗಿರ್ತಾರೆ. ಜೊತೆಗೆ ಈ ನಮ್ಮ ದುರ್ಗಾದಾಸರು ಎಲ್ಲ ಒಂದು ಏನಾದ್ರು ಬೇಕಾದ್ರೆ ಫೋನ್ ಮಾಡಿ ಪೇಷಂಟ್ ಬರೋದು ಕಾದು ನಿಂತು ಡಾಕ್ಟರ್ಸ್ ಹತ್ರ ಹೋಗಿ ತೋರಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವಂಥವ್ರು ಅಲ್ಲಿ ಎಲ್ಲ ಸಿಬ್ಬಂದಿಯವರು. ಹಾಗೆ ಉಡುಪಿಯಲ್ಲಿ ನೋಡಿದಾಗ ಶಾಲಿನಿ ಸಿಸ್ಟ್ರು ಒಂದು ಫೋನ್ ಮಾಡಿ ಹೇಳಿದ್ರೆ ಆಯಿತು, ಆ ಪೇಷಂಟ್ನ ಕಾದು ಅವರಿಗೆ ಏನು ಬೇಕೆಲ್ಲ ವ್ಯವಸ್ಥೆಯನ್ನು ಮಾಡಿ ಕಳಿಸ್ತಾರೆ. ಸೊ ಇಷ್ಟೊಂದು ಸೌಜನ್ಯಯುತವಾಗಿ ಕ್ಯಾನ್ಸರ್ ರೋಗಿಗಳಿಗೆ ಸೇವೆ ಮಾಡುವಂಥ ನಿಮ್ಮ ಸಂಸ್ಥೆಗೆ ಸಂಜೀವಿನಿ ಅಂತ ಹೆಸರು ಕೊಟ್ಟಿದ್ದು ಖಂಡಿತವಾಗಿ ಅನ್ವರ್ಥಕನಾಮ ಅಂತ ನಾನು ಹೇಳ್ತೇನೆ. ಈ ಒಂದು ನಿಮ್ಮ ಒಂದು ಔಟ್ರೀಚ್ ಸೆಂಟರ್ ಏನಿದೆಯೋ ಖಂಡಿತವಾಗಿ ಇದು ಜನರಿಗೆ, ನಮ್ಮ ಭಾಗದ ಜನರಿಗೆ ಒಂದು ಸಂಜೀವಿನಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕ್ಯಾನ್ಸರ್ ರೋಗದಿಂದ ಮರಣ ಭಯದಿಂದ ಬರ್ತದೆ, ಕಾಯಿಲೆಗಿಂತ ಜಾಸ್ತಿ ಮರಣ ಅದು ಭಯದಿಂದ ಬರ್ತದೆ. ಸೊ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಬೇಗನೆ ರೋಗ ಪತ್ತೆ ಹಚ್ಚಿ ಅವರಿಗೆ ಗುಣ ಮಾಡಿಸುವಂಥ ಒಂದು ಎಲ್ಲ ಒಂದು ಸಾಧ್ಯತೆಗಳು ಈ ಒಂದು ಸೆಂಟರ್ನಿಂದ ಇದೆ ಅನ್ನುವಂಥ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಈ ಭಾಗದಲ್ಲಿ ನಿಮ್ಮ ಸೇವೆ ನಿರಂತರವಾಗಿ ಸಾಗಲಿ, ನಿಮಗೆ ಶುಭವಾಗಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. MIO ಏನಿದೆ ಇಲ್ಲಿಗೆ ರೆಫರಲ್ ಸರ್ವಿಸ್ ಏನಿದೆ ಅದನ್ನು ನಾವು ಇಲಾಖೆಯಿಂದ ಅಪೇಕ್ಷೆ ಪಡ್ತೇವೆ. ಮುಖ್ಯವಾಗಿ ಇಲ್ಲಿ ಯಾರು ಸ್ಟಾಫ್ ಇದ್ದಾರೆ ಕಸ್ತೂರಿ ಅಂತೇಳಿ, ಈಗಾಗಲೇ ನಾವು ಪೇಷಂಟ್ಗಳನ್ನು ಕಳಿಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಯಿಂದ ಆಗುವಂಥ ಯಾವುದೇ ರೆಫರಲ್ ಏನಿದೆ ಅದನ್ನು ತಮ್ಮ ಈ ಸಂಸ್ಥೆಗೆ ಕಳಿಸೋದ್ರ ಮುಖಾಂತರ ನಮ್ಮ ಒಂದು ಏನು ಅಗತ್ಯತೆ ಏನಿದೆ ಅದನ್ನು ನಾವು ಪೂರೈಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಈ ಸಂಸ್ಥೆಗೆ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಧನ್ಯವಾದಗಳು.